ನೋಡಿರಿ, ಸೊ ನಾವು ಕ್ಯಾಶ್ ಬುಕ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಟೈಪ್ಸ್ ಆಫ್ ಕ್ಯಾಶ್ ಬುಕ್ಕನ್ನು ನಾನು ಹೇಳಿದ್ದೆ ನಿಮಗೆ. ಟೈಪ್ಸ್ ಆಫ್ ಕ್ಯಾಶ್ ಬುಕ್ ನಿಮ್ಮ ಸಿಲೆಬಸ್ ಪ್ರಕಾರ, ನಿಮ್ಮ ಸಿಲೆಬಸ್ಸಿಗೆ 3 ಪ್ರಕಾರದ ಕ್ಯಾಶ್ ಬುಕ್ಸ್ಗಳನ್ನು ನಿಮ್ಮ ಸಿಲೆಬಸ್ಸಿಗೆ ಆ್ಯಡ್ ಮಾಡಿದ್ದಾರೆ ಅಥವಾ ಅಟ್ಯಾಚ್ ಮಾಡಿದ್ದಾರೆ ಅಂತ. ಒಂದನೇದ್ದು ಸಿಂಪಲ್ ಅಥವಾ ಸಿಂಗಲ್, ಹೌದಲ್ಲ, ಸಿಂಪಲ್ ಆರ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. ಇದನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಇದರ ಮೇಲೆ 6 ಮಾರ್ಕ್ಸ್ ಪ್ರಾಬ್ಲಮ್ಮು ಸಹ ನಾವು ಸಾಲ್ವ್ ಮಾಡಿದ್ವಿ. ಎರಡನೇದ್ದು ಡಬಲ್ ಕಾಲಮ್ ಕ್ಯಾಶ್ ಬುಕ್. ಸೊ ಇದನ್ನು ಸಹ ನಾವು ಡಿಸ್ಕಸ್ ಮಾಡಿದ್ವಿ, ಇದರ ಮೇಲೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ವಿ. ಸಿಂಪಲ್ ಅಥವಾ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ 6 ಮಾರ್ಕ್ಸಿಗೆ ಕೇಳ್ತಾನೆ. ಇನ್ನು ಡಬಲ್ ಕಾಲಮ್ ಕ್ಯಾಶ್ ಬುಕ್ ನಿಮಗೆ 6 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಎರಡೂ ಪಾಸಿಬಲ್ ಇದೆ, ಅದಲ್ಲ. 6 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 12 ಮಾರ್ಕ್ಸಿಗೆ ಕೇಳ್ಬೋದು. 6 ಮಾರ್ಕ್ಸಿಗೆ ಕೇಳ್ದ ಅಂತಂದರೆ ಏನು ಮಾಡ್ತಾನೆ, ನಿಮಗೆ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಕಡಿಮೆ ಕೊಡ್ತಾನೆ. 12 ಮಾರ್ಕ್ಸಿಗೆ ಕೇಳ್ದ ಅಂತಂದರೆ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಮಾಡ್ತಾನೆ. ಓಕೆ, ಇದನ್ನು. ಇನ್ನೊಂದು ಪೆಟಿ ಕ್ಯಾಶ್ ಬುಕ್ ಅಂತ ನಾನು ಹೇಳಿದ್ದೆ. ಪೆಟಿ ಅಂದರೆ ಏನರಪ್ಪ ಅಂತಂದರೆ ಸ್ಮಾಲ್ ಅನ್ನಂಗೆ. ಪೆಟಿ ಅಂದರೆ ಸ್ಮಾಲ್. ಕೆಲವೊಮ್ಮೆ ದೊಡ್ಡ ದೊಡ್ಡ ವ್ಯಾವಹಾರಿಕ ಸಂಸ್ಥೆಗಳಲ್ಲಿ ಈ ಸಣ್ಣ ಪೇಮೆಂಟ್ಸ್ಗಳು ಇರ್ತಾವಲ್ಲ, ಯಾರಿಗೂ 5 ರೂಪಾಯಿ ಕೊಟ್ವಿ, 10 ರೂಪಾಯಿ ಕೊಟ್ವಿ, 15 ಕೊಟ್ವಿ, 20 ಕೊಟ್ವಿ, 50 ಕೊಟ್ವಿ, 100 ಕೊಟ್ವಿ, ಇಂಥವು ಪೇಮೆಂಟ್ಸ್ಗಳು ದಿನನಿತ್ಯ ಜಾಸ್ತಿ ಇರ್ತಾವೆ. ಇವು ಎಲ್ಲವನ್ನು ನಾವು ಮೇನ್ ಕ್ಯಾಶ್ ಬುಕ್ ಒಳಗೆ ರೆಕಾರ್ಡ್ ಮಾಡ್ಕೊಂಡು ಕುಂತ್ವಿ ಅಂತಂದರೆ ಕ್ಯಾಶ್ ಬುಕ್ ವ್ಯಾಲ್ಯೂಮ್ ಜಾಸ್ತಿ ಆಗಿಬಿಡ್ತದೆ, ದೊಡ್ಡದಾಗಿಬಿಡ್ತದೆ. ಆಮೇಲೆ ಅದನ್ನು ರೆಕಾರ್ಡ್ ಮಾಡುವಂಥ ವ್ಯಕ್ತಿಯ ಕೆಲಸವೂ ಸಹ ಜಾಸ್ತಿ ಆಗ್ತದೆ. ಯಾಕಂದರೆ ಅದು ಎಲ್ಲ ಯಾರು ರೆಕಾರ್ಡ್ ಮಾಡಬೇಕು, ಯಾರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿರ್ತೀವಲ್ಲ ಅವ್ನು ರೆಕಾರ್ಡ್ ಮಾಡಬೇಕು. ಅವ್ನಿಗೆ ನಾವು ಕ್ಯಾಶಿಯರ್ ಅಂತ ಕರಿತೀವಿ. ಸೊ ಆ ಕ್ಯಾಶಿಯರ್ ಈ ಸಣ್ಣ ಪುಟ್ಟ ಪೇಮೆಂಟ್ಸ್ಗಳನ್ನು ರೆಕಾರ್ಡ್ ಮಾಡ್ಕೊಂಡು ಕುಂತ ಅಂತಂದರೆ ಅವನು ವರ್ಕ್ಲೋಡು ಜಾಸ್ತಿ ಆಗ್ತೈತಿ, ಜಾಸ್ತಿ ಟೈಮ್ ಬೇಕು, ಜಾಸ್ತಿ ಎನರ್ಜಿ ಹಾಕಬೇಕು, ಆಮೇಲೆ ಬುಕ್ಕು ಸಹ ದೊಡ್ಡದಾಗಿಬಿಡ್ತದೆ. ಸೊ ಹೀಗಾಗಿ ಅವನ ಕೆಲಸದ ಭಾರ ಕಡಿಮೆ ಮಾಡೋ ಸಲುವಾಗಿ ಈ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸಣ್ಣ ಪೇಮೆಂಟ್ಸ್ಗಳನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಮತ್ತೊಬ್ಬ ವ್ಯಕ್ತಿಗೆ ಅಪಾಯಿಂಟ್ ಮಾಡ್ತಾರೆ. ಅವ್ರು ಫಿಕ್ಸ್ ಮಾಡ್ಕೊತಾರೆ ಒಂದು ಅಮೌಂಟ್. ಯಾಕಂದರೆ ಒಂದು ಸಂಸ್ಥೆಗೆ 100 ರೂಪಾಯಿ ಸಣ್ಣ ಪೇಮೆಂಟ್ ಆದರೆ ಮತ್ತೊಂದು ಸಂಸ್ಥೆಗೆ 1000 ರೂಪಾಯಿ ಸಣ್ಣ ಪೇಮೆಂಟ್ ಆಗಬಹುದು. ಇಟ್ ಡಿಫರ್ಸ್ ಫ್ರಾಮ್ ಏನರಪ್ಪ ಬಿಸ್ನೆಸ್ ಆರ್ಗನೈಸೇಷನ್ ಟು ಆರ್ಗನೈಸೇಷನ್, ಹೌದಲ್ಲ. ಈ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾಲೇಜ್ ತೊಗೊಂಡ್ರಿ, ನಮಗೆ ಇಲ್ಲಿ 50 ರೂಪಾಯಿನ ದೊಡ್ಡ ಅಮೌಂಟ್. ಇಲ್ಲಿ ಅದೇ ನೀವು ದೊಡ್ಡ ಕಾಲೇಜಿಗೆ ಹೋದ್ರಪ್ಪ ಅಂತಂದರೆ ಯಾವುದಾದ್ರು ದೊಡ್ಡ ಪ್ರೈವೇಟ್ ಕಾಲೇಜಿಗೆ ಹೋದ್ರಿ ಅಂತಂದರೆ ಅವ್ರಿಗೆ 50 ರೂಪಾಯಿ ಏನು ಲೆಕ್ಕಕ್ಕಿಲ್ಲ. ಸೊ ಹೀಗಾಗಿ ದ ಅಮೌಂಟ್ ಆಫ್ ಸ್ಮಾಲ್ ಪೇಮೆಂಟ್ ವಿಲ್ ಬಿ ಫಿಕ್ಸ್ಡ್ ಆನ್ ದಿ ಬೇಸಿಸ್ ಆಫ್ ದ ಸೈಜ್ ಆಫ್ ದೇರ್ ಬಿಸ್ನೆಸ್, ಹೌದು. ಸೊ ಏನೇ ಇರಲಿ, ಅದು 100 ರೂಪಾಯಿ ಇರ್ಬೋದು ಅಥವಾ ಅದು 1000 ರೂಪಾಯಿ ಇರ್ಬೋದು. ಸೊ ಇಂಥ ಒಂದು ಸಣ್ಣ ಪೇಮೆಂಟ್ಸ್ಗಳನ್ನು ಮಾಡೋ ಸಲುವಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಮತ್ತೊಬ್ಬ ಬೇರೆ ಕ್ಯಾಶಿಯರಿಗೆ ಅಪಾಯಿಂಟ್ ಮಾಡ್ತಾರೆ. ಅವನಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ ಸಪೋಸ್ ನಮ್ಮ ಕಂಪ್ನಿ ಒಳಗೆ 500 ರೂಪಾಯಿಗಿಂತ ಜಾಸ್ತಿ ಪೇಮೆಂಟ್ ಇದ್ವು ಅಂತಂದರೆ ಆ ವ್ಯಕ್ತಿ ಎಲ್ಲಿಂದ ಪಡಿಬೇಕು, ಮೇನ್ ಕ್ಯಾಶಿಯರ್ದಿಂದ ಪಡಿಬೇಕು. 500ಕ್ಕಿಂತ ಕಡಿಮೆ ಪೇಮೆಂಟ್ಸ್ ಇದ್ವು ಅಂತಂದರೆ ಅಂಥ ಪೇಮೆಂಟ್ಸ್ಗಳನ್ನು ಮತ್ತೊಬ್ಬ ವ್ಯಕ್ತಿಯನ್ನು ಅಪಾಯಿಂಟ್ ಮಾಡ್ತಾರೆ, ಅವನ ಕಡೆಯಿಂದ ಪಡಿಬೇಕು. ಅವನಿಗೆ ನಾವು ಏನು ಕರಿತೀವಿ, ಪೆಟಿ ಕ್ಯಾಶಿಯರ್ ಅಂತ ಕರಿತೀವಿ. ಆಮೇಲೆ ಅವನಿಗೆ ಏನು ಮಾಡ್ತೀವಿ, ಆ ಪೆಟಿ ಕ್ಯಾಶಿಯರಿಗೆ ಒಂದು ತಿಂಗಳದೊಳಗೆ ಇಂಥ ಪೆಟಿ ಪೇಮೆಂಟ್ಸು ಅಂದರೆ ಸ್ಮಾಲ್ ಪೇಮೆಂಟ್ಸ್ ಎಷ್ಟು ಬರಬಹುದು ಅನ್ನೋದನ್ನು ಅಂದಾಜು ಮಾಡ್ತಾರೆ. 500 ರೂಪಾಯಿ ಒಳಗಿನ ಪೇಮೆಂಟ್ಸ್ ಎಷ್ಟು ಬರಬಹುದು ಅದನ್ನು ಅಂದಾಜು ಮಾಡಿ ಆ ಅಮೌಂಟನ್ನು ಅವನಿಗೆ ಅಡ್ವಾನ್ಸ್ ಆಗಿ ಕೊಟ್ಟುಬಿಡ್ತಾರೆ, ಮೊದಲೇ ಕೊಟ್ಟುಬಿಡ್ತಾರೆ. ತೊಗೊಳಪ್ಪ, ಈ ಅಕ್ಟೋಬರ್ ತಿಂಗಳದ್ದು ಇಷ್ಟು ಅಮೌಂಟು. ಸೇ ಫಾರ್ ಎಕ್ಸಾಂಪಲ್ ಅಂತ ಸಣ್ಣ ಪೇಮೆಂಟ್ಸು ನಮ್ಮ ಸಂಸ್ಥೆ ಒಳಗೆ ಒಂದು ತಿಂಗಳಿಗೆ 5000 ರೂಪಾಯಿ ಆಗ್ತಿದ್ರಪ್ಪ, 5000 ರೂಪಾಯಿ ಅವ್ನಿಗೆ ಕೊಟ್ಬಿಡ್ತಾರೆ. ಕೊಟ್ಟು ಅವ್ನಿಗೆ ಹೇಳ್ತಾರೆ ಅಂತೇಳಿ 500 ರೂಪಾಯಿಗಿಂತ ಏನೇ ಕಡಿಮೆ ಪೇಮೆಂಟ್ಸ್ ಇದ್ದರೆ ಅದನ್ನು ನೀನೇ ಮಾಡಬೇಕು, ಮೇನ್ ಕ್ಯಾಶಿಯರ್ ಕಡೆ ನೀ ಕಳ್ಸಂಗಿಲ್ಲ. 5000 ರೂಪಾಯಿ ಕೊಟ್ಬಿಡ್ತಾರೆ. ಸೊ ಆ 5000 ರೂಪಾಯಿಗೆ ನಾವೇನು ಕರಿತೀವಿ, ಇಂಪ್ರೆಸ್ಡ್ ಅಮೌಂಟ್ ಅಂತ ಕರಿತೀವಿ. ಅದಕ್ಕೇನು ಕರಿತೀವಿ, ಇಂಪ್ರೆಸ್ಡ್ ಅಮೌಂಟ್ ಅಂತ ಕರಿತೀವಿ. ಸೊ ಅವನೇನು ಮಾಡ್ತಾನೆ,
500 ರೂಪಾಯಿಗಿಂತ ಕಡಿಮೆ ಪೇಮೆಂಟ್ ಇದ್ದವು ತಾನೇ ಪೇಮೆಂಟ್ ಮಾಡ್ಕೊತ ಹೋಗ್ತಾನೆ. ಮತ್ತು ಅದಕ್ಕೊಂದು ಲೆಕ್ಕ ಇಡಬೇಕಲ್ಲ, ಯಾಕಂದರೆ 5,000 ರೂಪಾಯಿ ಕೊಟ್ಟೇವೆ ಅವನ ಕೈಗೆ, ಅದು ಏನು ಸಣ್ಣ ಅಮೌಂಟ್ ಅಲ್ಲ. ಸೊ ಅದಕ್ಕಾಗಿ ಅದಕ್ಕೆ ಅವನು ಲೆಕ್ಕ ಹಿಡಿಬೇಕು. ಅವನು ಒಂದು ಕ್ಯಾಶ್ ಬುಕ್ಕನ್ನು ತೆಗಿತಾನೆ. ಸೊ ಅದಕ್ಕೆ ನಾವು ಕರಿತೀವಿ ಪೆಟಿ ಕ್ಯಾಶ್ ಬುಕ್ ಅಂತ ಕರಿತೀವಿ. ಅದಕ್ಕೆ ನಾವೇನು ಕರಿತೀವಿ ಪೆಟಿ ಕ್ಯಾಶ್ ಬುಕ್ ಅಂತ ಕರಿತೀವಿ. ಈ ಪೆಟಿ ಕ್ಯಾಶ್ ಬುಕ್ ಒಳಗೂ ಮತ್ತು 2 ನಮೂನೆ ಅದಾವೆ. ಒಂದು ಸಿಂಪಲ್ ಪೆಟಿ ಕ್ಯಾಶ್ ಬುಕ್, ಮತ್ತೊಂದು ಅನಲೈಟಿಕಲ್ ಪೆಟಿ ಕ್ಯಾಶ್ ಬುಕ್. ಸಿಂಪಲ್ ಕ್ಯಾಶ್ ಬುಕ್ ಒಳಗೆ ಏನರಪ್ಪ ಅಂತಂದರೆ, ಒಂದು ದುಡ್ಡು ಬಂದಿದ್ದು 5,000 ರೂಪಾಯಿ ತೋರಿಸ್ತಾನೆ, ಮತ್ತೊಂದು ಸೈಡು ಪೇಮೆಂಟ್ ಮಾಡಿದ್ದನ್ನು ತೋರಿಸ್ಕೊಂತ ಹೋಗ್ಬಿಡ್ತಾನೆ. ಎದಕ್ಕೆ ಪೇಮೆಂಟ್ ಮಾಡ್ದ. ಫಾರ್ ಎಕ್ಸಾಂಪಲ್ ಆಟೋ ಚಾರ್ಜ್ ಕೊಟ್ಟ, ಅಥವಾ ಯಾರಿಗಾದರೂ ಟಿಪ್ಸ್ ಕೊಟ್ಟ, ಅಥವಾ ಬಂದು ಗಿರಾಕಿಗೆ ಚಹಾ ಕುಡಿಸಿದ. ಇಂಥವು ಏನೇನು ಪೇಮೆಂಟ್ ಮಾಡಿರ್ತಾನಲ್ಲ ಇಡೀ ತಿಂಗಳ, ಅದನ್ನು ಪೇಮೆಂಟ್ ಸೈಟ್ ತೋರಿಸ್ತಾನೆ. ಲಾಸ್ಟಿಗೆ ಎಷ್ಟು ದುಡ್ಡು ಉಳೀತು ಅಂಥೇಳಿ ಅದನ್ನು ಫೈಂಡ್ ಔಟ್ ಮಾಡ್ತಾನೆ. ಅದು ಸಿಂಪಲ್ ಪೆಟಿ ಕ್ಯಾಶ್ ಬುಕ್. ಆದರೆ ನಿಮಗೆ ಸಿಲೆಬಸ್ ಪ್ರಕಾರ ಸಿಂಪಲ್ ಪೆಟಿ ಕ್ಯಾಶ್ ಬುಕ್ ಮೇಲೆ 6 ಮಾರ್ಕಿನ ಪ್ರಾಬ್ಲಮ್ ಇಲ್ಲ. ನಿಮಗೆ ಅನಲೈಟಿಕಲ್ ಪೆಟಿ ಕ್ಯಾಶ್ ಬುಕ್ ಮೇಲೆ 6 ಮಾರ್ಕಿನ ಪ್ರಾಬ್ಲಮ್ ಐತಿ. ಹಾಗಾದ್ರೆ ಅನಲೈಟಿಕಲ್ ಪೆಟಿ ಕ್ಯಾಶ್ ಬುಕ್ ಅಂದರೆ ಏನು? ಅಲ್ಲಿ ಏನು ಮಾಡ್ತಾರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಏನೇನು ಖರ್ಚು ಆಗ್ತಾವ, ಪೋಸ್ಟೇಜ್ ಸಲುವಾಗಿ ನಾವು ಖರ್ಚು ಮಾಡ್ತೀವಿ. ಉದಾಹರಣೆಗೆ ಸ್ಟೇಷ್ನರಿ ಸಲುವಾಗಿ ನಾವು ಪ್ರತಿ ತಿಂಗಳ ಖರ್ಚು ಮಾಡ್ತೀವಿ ಸಣ್ಣ ಅಮೌಂಟು, ಅಥವಾ ಕಾಟೇಜ್ ಸಲುವಾಗಿ ಮಾಡ್ತೀವಿ, ಕೂಲಿ ಸಲುವಾಗಿ ಮಾಡ್ತೀವಿ ಅಂತ ತಿಳ್ಕೊಡ್ರಿ. ಉದಾಹರಣೆಗೆ ಅವನೇನು ಮಾಡ್ತಾನೆ, ಒಂದೊಂದು ಪ್ರಕಾರದ ಖರ್ಚುಗಳಿಗೆ ಒಂದು ಕಾಲಮನ್ನು ಹಾಕಿರ್ತಾನೆ. ಫಾರ್ ಎಕ್ಸಾಂಪಲ್ ವೇಜಸ್ ಸಲುವಾಗಿ ಒಂದು ಕಾಲಮ್, ಸ್ಟೇಷನರಿ ಸಲುವಾಗಿ ಒಂದು ಕಾಲಮ್, ಕಾಟೇಜ್ ಸಲುವಾಗಿ ಒಂದು ಕಾಲಮ್, ಸೆಂಡ್ರಿ ಎಕ್ಸ್ಪೆನ್ಸ್ ಮತ್ತು ಇತರೆ ಖರ್ಚುಗಳಿಗಾಗಿ ಒಂದು ಕಾಲಮ್, ಹೀಗೆ 4 ಕಾಲಮನ್ನು ಮಾಡ್ಕೊಂಡು ರಿಸಿಪ್ಟ್ ಸೈಡ್ ದುಡ್ಡು ಬಂದಿದ್ದು 5,000 ರೂಪಾಯಿನ ತೋರಿಸ್ತಾನೆ. ಪೇಮೆಂಟ್ ಸೈಡ್ ಏನು ಮಾಡ್ತಾನೆ, ಒಂದು ಟೋಟಲ್ ಕಾಲಮ್ ಒಂದಿರ್ತೈತಿ. ಸಪೋಸ್ ಫಾರ್ ಎಕ್ಸಾಂಪಲ್ ಇವತ್ತು ಅವ ಇಡೀ ದಿನ 300 ರೂಪಾಯಿ ಪೇಮೆಂಟ್ ಮಾಡ್ಯಾನ. ಸೊ ಆ ಟೋಟಲ್ ಪೇಮೆಂಟ್ ಒಳಗೆ 300 ರೂಪಾಯಿ ಅಂತ ಬರೀತಾರೆ. ಆ 300 ರೂಪಾಯಿ ಎದಕ್ಕೆ ಕೊಟ್ಟಾನ, 50 ರೂಪಾಯಿ ಪೋಸ್ಟೇಜಿಗೆ ಕೊಟ್ಟಾನ. ಪೋಸ್ಟೇಜ್ ಕಾಲಮ್ ಒಳಗೆ 50 ರೂಪಾಯಿ ಅಂತ ಬರೀತಾನೆ. ಸ್ಟೇಷನರಿ ಸಲುವಾಗಿ 100 ರೂಪಾಯಿ ಕೊಟ್ಟಾನ, ಸ್ಟೇಷನರಿ ಕಾಲಮ್ ಒಳಗೆ 100 ರೂಪಾಯಿ ಅಂತ ಬರೀತಾನೆ. ಇನ್ನು ಚಾ ಕುಡಿಸೋ ಸಲುವಾಗಿ 150 ಖರ್ಚು ಮಾಡ್ಯಾನ. ಸೆಂಡ್ರಿ ಎಕ್ಸ್ಪೆನ್ಸಸ್ ಒಳಗೆ ಏನು ಮಾಡ್ತಾನೆ, 150 ರೂಪಾಯಿ ಅಥವಾ ಮಿಸ್ಲಾನಿಯಸ್ ಅಂತ ಇಟ್ಕೋಬೋದು. ಮಿಸ್ಲಾನಿಯಸ್ 150 ರೂಪಾಯಿ, ಟೋಟಲ್ 300 ರೂಪಾಯಿ ಆಗುತ್ತೆ. ಈ ಥರ ಏನು ಮಾಡ್ತಾನೆ, ಒಂದೊಂದು ಪ್ರಕಾರದ ಸಣ್ಣ ಪೇಮೆಂಟ್ಸ್ಗಳಿಗೆ ಒಂದು ಕಾಲಮನ್ನು ಹಾಕಿರ್ತಾನೆ. ಸೊ ಅದಕ್ಕೆ ನಾವು ಕರಿತೀವಿ ಅನಲೈಟಿಕಲ್ ಪೆಟಿ ಕ್ಯಾಶ್ ಬುಕ್ ಅಂತ ಕರಿತೀವಿ. ಇದನ್ನು ಪ್ರಾಬ್ಲಮ್ ಮಾಡುವಾಗ ನಿಮಗೆ ಫಾರ್ಮೆಟ್ ಹಾಕ್ತೇನೆ, ಯಾಕಂದರೆ ಇಲ್ಲಿ ಫಾರ್ಮೆಟ್ ಹಾಕೋದು ದೊಡ್ಡ ಕೆಲಸ. ಎಂಟ್ರಿ ಏನೂ ಇಲ್ಲ, ಎಂಟ್ರಿ ಈಸಿ, ಫಾರ್ಮೆಟ್ ಹಾಕೋದು ದೊಡ್ಡ ಕೆಲಸ. ಆ ಅನಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ಕಿನ ಫಾರ್ಮೆಟೇ ದೊಡ್ಡದು ನನಗನ್ಸೋ ಮಟ್ಟ. ಮತ್ತು ಅಷ್ಟು ದೊಡ್ಡ ಫಾರ್ಮೆಟು ಮತ್ತು ಎಲ್ಲಿ ಬರೋದಿಲ್ಲ ನಮಗೆ. ಸೊ ಹೀಗಾಗಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ನಿಮ್ಗೆ ಆ ಫಾರ್ಮೆಟನ್ನು ಹಾಕಿ ತೋರಿಸ್ತೀನಿ. ಈಗ ಬರೀ ಜಸ್ಟ್ ಥಿಯರಿಯನ್ನು ತಿಳ್ಕೊಡ್ರಿ. ಓಕೆ. ಸೊ ಹಂಗಾರೆ ಏನಾಯ್ತು, 2 ನಮೂನೆ ಪೆಟಿ ಕ್ಯಾಶ್ ಬುಕ್ ಆಯಿತು. ಒಂದು ಸಿಂಪಲ್ ಪೆಟಿ ಕ್ಯಾಶ್ ಬುಕ್, ಅಲ್ಲಿ ಒಂದೇ ಕಾಲಮ್ ಪೇಮೆಂಟ್ ಕಾಲಮ್ಮು. ಅನಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಒಳಗೆ ಅಲ್ಲಿ ಬೇರೆ ಬೇರೆ ಎಕ್ಸ್ಪೆಂಡಿಚರ್ಗಳಿಗಾಗಿ ಬೇರೆ ಬೇರೆ ಕಾಲಮ್ಗಳನ್ನು ಹಾಕಿರ್ತಾರೆ. ಹಂಗಾರೆ ಅನಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ ಯಾಕೆ ಯೂಸ್ ಮಾಡ್ತಾರೆ? ಹೆಚ್ಚಾಗಿ ಎಲ್ಲರೂ ಅನಲಿಟಿಕಲ್ ಪೆಟಿ ಕ್ಯಾಶ್ ಬುಕ್ಕನ್ನು ಯೂಸ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ, ಯಾವ ಖರ್ಚಿಗೆ ಎಷ್ಟು ದುಡ್ಡು ಖರ್ಚಾಯಿತು, ಯಾವ ಹೆಡ್ಡಿಗೆ ಎಷ್ಟು ದುಡ್ಡು ಖರ್ಚಾಯಿತು ಅನ್ನೋದು ಇಲ್ಲಿ ನಮಗೆ ಐಡಿಯಾ ಸಿಕ್ಬಿಡ್ತದೆ. ಫಾರ್ ಎಕ್ಸಾಂಪಲ್ ಒಂದು ತಿಂಗಳೊಳಗೆ ಪೋಸ್ಟೇಜಿಗೆ ಎಷ್ಟು ಖರ್ಚಾಯಿತು, ಸ್ಟೇಷನರಿಗೆ ಎಷ್ಟು ಖರ್ಚಾಯಿತು, ಚಹಾ ಕುಡಿಸೋ ಸಲುವಾಗಿ ಎಷ್ಟು ಖರ್ಚಾಯಿತು, ಟಿಪ್ಸ್ ಸಲುವಾಗಿ ಎಷ್ಟು ಖರ್ಚಾಯಿತು, ಕಾಟೇಜ್ ಸಲುವಾಗಿ ಎಷ್ಟು ಖರ್ಚಾಯಿತು, ಒಂದೊಂದು ಹೆಡ್ಡಿಗೆ ಎಷ್ಟು ಖರ್ಚಾಯಿತು ಅಂತೇಳಿ ಲೆಕ್ಕ ಸಿಕ್ಬಿಡ್ತದೆ. ಸೊ ಅದರ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸ್ಬೋದು. ಸಪೋಸ್ ಚಹಾ ಕುಡಿಸೋದು ಖರ್ಚು ಜಾಸ್ತಿ ಆಗ್ತೈತಿ, ಅವಾಗ ನಾವು ಒಂದು ಖರ್ಚು ಹೇಳ್ಬೋದು ಪೆಟಿ ಕ್ಯಾಶ್. ಯಾಕಪ್ಪ, ಬಂದವರು ಹೋದವ್ರಿಗೆ ಎಲ್ಲರೂ ಚಹಾ ಕುಡ್ಸಾಕ್ತೀನ, ಬರೀ ಯಾರು ವ್ಯಾಪಾರ ಮಾಡ್ತಾವ್ರಿಗೆ ಅಷ್ಟೇ ಚಹಾ ಕುಡಿಸು, ಹಂಗಾರೆ ಉಳಿದವ್ರಿಗೆ ಹಂಗೆ ವಾಪಸ್ ಕಳಿಸು ಅಂತ. ಈಗ ಒಂದು ಫೇಮಸ್ ಇದೈತಿ, ಒಂದು ಅದು ನಿಜಾನೋ ಅಥವಾ ಸುಳ್ಳು ನನಗೆ ಗೊತ್ತಿಲ್ಲ. ಈ ಬ್ಯಾಡಂಗಿ APMC ಒಳಗೆ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ದಲಾಲರು ಗ್ರಾಹಕರು ಬಂದ ತಕ್ಷಣ ಚಹಾ ಹೇಳಿ ಕಳಿಸ್ತಾರೆ ತಮ್ಮ ಸರ್ವಂಟಿಗೆ, ಹೋಗೋ ತಮ್ಮ ಚಹಾ ತಾ ಅಂಥೇಳಿ. ಅವರು ಒಂದು ಚಿಹ್ನೆ ಅಥವಾ ಸೈನನ್ನು ಮಾಡ್ಕೊಂಡಾರ ಅಂತ ಹೇಳ್ತಾರೆ. ಅದು ನಿಜ ಅಥವಾ ಸುಳ್ಳು ನನಗೆ ಗೊತ್ತಿಲ್ಲ. ಏನಂತೇಳಿ, ಹೋಗೋ ತಮ್ಮ ಚಹಾ ತೊಗೊಂಡು ಬಾ ಅಂಥೇಳಿ ಟೊಪ್ಕಿ ತೆಗೆದು ಇಟ್ಟರು ಅಂತಂದರೆ, ಆ ಚಹಾ ತರಕ್ಕೆ ಹೋದವ ಗ್ರಾಹಕ ಹೋಗೋ ಮಟ್ಟ ಬರಲೇಬಾರ್ದು ವಾಪಸ್. ಚಾನೂ ಬರೋಂಗಿಲ್ಲ, ಅವನು ಬರೋಂಗಿಲ್ಲ. ಅವ ಬಂದವ ಕುಂತು ಅವನ್ನ ಮಾಡ್ತಾ, ಇಲ್ಲಿ ಬಿಡಿ ಸರ್ ಲೇಟ್ ಆಗ್ತಿದೆ, ನಾ ಹೋಗ್ತೀನಿ ಅಂತ ಹೋಗ್ತಾನೆ. ಇನ್ನು ಟೊಪ್ಕಿ ತೆಗೆದು ಇಟ್ಟಿಲ್ಲ ಅಂತಂದರೆ ಅವ ಚಹಾ ತೊಗೊಂಡು ಬರಬೇಕು ಅಂಥೇಳಿ ಈ ರೀತಿ. ಅಂದರೆ ಎಲ್ರಿಗೂ ಚಹಾ ಕುಡ್ಸಂಗಿಲ್ಲ, ಹೇಳೋದು ಎಲ್ಲರಿಗೂ ಚಹಾ ಹೇಳೋದು, ಹೋಗುತ್ತಾ ಮತ್ತು ಚಹಾ ತೊಗೊಂಡು ಬಾ ಅಂತೇಳಿ ಎಲ್ಲರೂ ಹೇಳೋದು. ಆದರೆ ಚಹಾ ಕುಡಿಸೋದು ಯಾರು ಇಂಪಾರ್ಟೆಂಟು, ಯಾರು ಅವ್ರ ಜೊತೆಗೆ ವ್ಯವಹಾರ ಮಾಡ್ತಾರೆ ಅವ್ರಿಗಷ್ಟೇ ಚಹಾ ಕುಡಿಸೋದು ಅಂಥೇಳಿ ಒಂದು ಪದ್ಧತಿ ಐತಿ ಅಂತಾರೆ. ನಾನಂತೂ
ಬರೀ ಕೇಳಿದ್ದಿದ್ದು ಅಷ್ಟೇ. ಓಕೆ, ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ನಿಯಂತ್ರಣವನ್ನು ಸಾಧಿಸ್ಬೋದು. ಕೆಲವೊಂದು ಎಕ್ಸ್ಪೆಂಡಿಚರ್ ಮೇಲೆ ನಿಯಂತ್ರಣವನ್ನು ಸಪೋಸ್ ಸ್ಟೇಷನರಿ ಖರ್ಚು ಜಾಸ್ತಿ ಆಗ್ತಾ ಇದೆ ಪ್ರತಿ ತಿಂಗಳ, ಸೊ ಅವ್ನು ನಾವು ಖರ್ಚು ಹೇಳ್ಬೋದು, ಸ್ಟೇಷನರಿ ಖರ್ಚು ಜಾಸ್ತಿ ಆಗ್ತಾ ಇದೆ, ಅದನ್ನು ಕಡಿಮೆ ಮಾಡು ಅಂತೇಳಿ. ಸೊ ಈ ರೀತಿಯಾಗಿ ಕೆಲವೊಂದು ಪೇಮೆಂಟ್ಸ್ಗಳ ಮೇಲೆ ನಾವು ನಮ್ಮ ಕಂಟ್ರೋಲನ್ನು ಎಕ್ಸರ್ಸೈಸ್ ಮಾಡೋ ಸಲುವಾಗಿ ಅನಲಿಟಿಕಲ್ ಪಟ್ಟಿ ಕ್ಯಾಶ್ ಬುಕ್ಕನ್ನು ಯೂಸ್ ಮಾಡ್ತೀವಿ. ಅದರೊಳಗೆ ಈ ಇಂಪ್ರೆಸ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ಇಂಪ್ರೆಸ್ ಸಿಸ್ಟಮ್ ಅಂದರೆ ಏನಪ್ಪ ಅಂದರೆ, ಒಂದು ತಿಂಗಳಕ್ಕೆ ಅಂಥ ಖರ್ಚು ಎಷ್ಟು ಬರ್ಬೋದು ಅಂಥೇಳಿ ಅಂದಾಜು ಮಾಡಿ ಆ ಅಮೌಂಟ್ ಮೊದಲಿಗೆ ಅವ್ನು ಕೊಡ್ತಾರೆ. ಸಪೋಸ್ ಫಾರ್ ಎಕ್ಸಾಂಪಲ್ 2,000 ರೂಪಾಯಿ ಒಂದು ತಿಂಗಳಿಗೆ ಖರ್ಚು ಬರ್ಬೋದು. ಆ 2,000 ರೂಪಾಯಿ ಕ್ಯಾಶಿಯರ್ಗೆ, ಪೆಟ್ಟಿ ಕ್ಯಾಶಿಯರ್ಗೆ ಮೊದಲಿಗೆ ಕೊಟ್ಟು ಬಿಡ್ತೀವಿ. ಅವನೇನು ಮಾಡಬೇಕು, ಈ 2,000 ರೂಪಾಯಿಂದ ಖರ್ಚು ಮಾಡ್ಕೊತ ಹೋಗಬೇಕು, ರೆಕಾರ್ಡ್ ಮಾಡಬೇಕು. ಸಪೋಸ್ ಒಂದು ತಿಂಗಳು ಮುಯ್ತು, ಅವ ಟೋಟಲ್ 1,800 ರೂಪಾಯಿ ಖರ್ಚು ಮಾಡ್ಯಾನ, ಇನ್ನು 200 ರೂಪಾಯಿ ಅವನ ಕಡೆ ಬ್ಯಾಲೆನ್ಸ್ ಉಳಿದೈತೆ. ಅವನೇನು ಮಾಡಬೇಕು, ಆ 200 ರೂಪಾಯಿ ಬ್ಯಾಲೆನ್ಸು ಪ್ಲಸ್ ಲೆಕ್ಕ ತೊಗೊಂಡು ಮೇನ್ ಕ್ಯಾಶಿಯರ್ ಕಡೆ ಹೋಗಬೇಕು. ಮೇನ್ ಕ್ಯಾಶಿಯರ್ ಆ ಪೂರ್ತಿ ಅಕೌಂಟನ್ನು ಚೆಕ್ ಮಾಡ್ತಾನೆ, ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಚೆಕ್ ಮಾಡ್ತಾನೆ. ಎಲ್ಲ ಕರೆಕ್ಟ್ ಇತ್ತು ಅಂದರೆ ಮತ್ತೆ ಅವ್ನು ಎಷ್ಟು ಖರ್ಚು ಮಾಡ್ಯಾನಲ್ಲ ಅಷ್ಟು ದುಡ್ಡು ಅವ್ನಿಗೆ ಮತ್ತೆ ವಾಪಸ್ ಕೊಡ್ತಾನೆ. ಮತ್ತು ಅವ್ನ ಕಡೆ ಎಷ್ಟಾಯ್ತು, 200 ಹೋಗಿ 2,000 ರೂಪಾಯಿ ಆಯ್ತು. ಅದಕ್ಕೆ ಅಂತೀವಿ ನಾವು ರಿಪ್ಲೆನಿಶಿಂಗ್ ಆಫ್ ದಿ ಅಡ್ವಾನ್ಸ್ ಇಂಪ್ರೆಸ್ಡ್ ಅಮೌಂಟ್ ಅಂತ ಕರಿತೀವಿ. ಓಕೆ, ಫಸ್ಟಿಗೆ ಅವ್ನಿಗೆ ನಾವು ಏನು ಅಮೌಂಟ್ ಕೊಟ್ಟಿವಲ್ಲ 2,000 ರೂಪಾಯಿ, ಅದಕ್ಕೆ ನಾವು ಇಂಪ್ರೆಸ್ಡ್ ಅಂತ ಕರಿತೀವಿ. ಪ್ರತಿ ತಿಂಗಳು ಅವ ಎಷ್ಟು ಖರ್ಚು ಮಾಡ್ತಾನೆ ಅಷ್ಟೇ ಅಮೌಂಟ್ ಅವನಿಗೆ ಗ್ರ್ಯಾಂಟ್ ಮಾಡ್ತೀವಿ ಅಥವಾ ಸ್ಯಾಂಕ್ಷನ್ ಮಾಡ್ತೀವಿ ಅಥವಾ ಅವ್ನು ಕೊಡ್ತೀವಿ. ಅದಕ್ಕೆ ನಾವು ಕರಿತೀವಿ ರಿಫ್ರೆಶಿಂಗ್ ಅಥವಾ ರಿಪ್ಲೆನಿಶಿಂಗ್ ಆಫ್ ದ ಇಂಪ್ರೆಸ್ಡ್ ಅಮೌಂಟ್ ಅಂತ ಕರೀತಾರೆ. ಈಗ ಅವನಿಗೆ 1,800 ರೂಪಾಯಿ ಖರ್ಚು ಮಾಡಿದ ಮೇಲೆ ಅವನ ಕಡೆ 200 ರೂಪಾಯಿ ಮಾತ್ರ ಉಳಿದಿತ್ತು. ಈಗ ಆ 200 ರೂಪಾಯಿ ಹೋಗಿ ಏನಾಯ್ತು, 200 ರೂಪಾಯಿ ಪ್ಲಸ್ 1,800 ರೂಪಾಯಿ, ಮತ್ತು ಅವನ ಕಡೆ ಎಷ್ಟಾಯ್ತು, 2,000 ರೂಪಾಯಿ ಆಯಿತು. ಮತ್ತು ಅವ್ನು 2,000 ರೂಪಾಯಿ ಖರ್ಚು ಮಾಡ್ಕೊಂತ ಹೋಗ್ತಾನೆ. ಮತ್ತೇನು ಮಾಡ್ತಾನೆ, 2,000 ರೂಪಾಯಿ ಖರ್ಚು ಮಾಡ್ಕೊತ ಹೋಗ್ತಾನೆ, ಲೆಕ್ಕ ಬರ್ಕೊತ ಹೋಗ್ತಾನೆ. ಸಪೋಸ್ 2ನೇ ತಿಂಗಳ ಅವ 1,500 ರೂಪಾಯಿ ಖರ್ಚು ಮಾಡಿದ್ದ, ಮತ್ತು ಲೆಕ್ಕ ಪ್ಲಸ್ 500 ರೂಪಾಯಿ ತೊಗೊಂಡು ಮೇನ್ ಕ್ಯಾಶಿಯರ್ ಕಡೆ ಹೋಗ್ತಾನೆ. ಅವ ಎಲ್ಲ ಚೆಕ್ ಮಾಡಿ ಅವ್ನಿಗೆ ಎಷ್ಟು ಕೊಡ್ತಾನೆ, 1,500 ರೂಪಾಯಿ ಅವನಿಗೆ ಮತ್ತು ವಾಪಸ್ ಕೊಡ್ತಾನೆ. ಸೊ ಇದಕ್ಕೆ ನಾವು ಇಂಪ್ರೆಸ್ ಸಿಸ್ಟಮ್ ಅಂತೀವಿ. ಇದರ ಮೇಲೆ ನಾವು ಮುಂದಿನ ಕ್ಲಾಸ್ ಒಳಗೆ ಏನು ಮಾಡೋಣ, 6 ಮಾರ್ಕಿನ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಂಥ. ನೀವು ಏನು ಮಾಡ್ರಪ್ಪ ಅಂತಂದರೆ, ಬರುವಾಗ